ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಬೇಬಿ? ಜಡ್ಜಿ ಎಷ್ಟೇ ಕೇಳಿದ್ರು ಸರಿ, ನಮಗ್ ಡಿವೋರ್ಸೇ ಬೇಕು ಅಂತ ಹೇಳು. ಇಲ್ಲಿ ಹಾರಿಕಾ ಅಂದ್ರೆ ಯಾರು? ನಾನೇ. ಜಡ್ಜ್ ಕರೀತಿದ್ದಾರೆ. ನೀವಿಲ್ಲೇ ಇರಿ, ಅವ್ರನ್ನ ಮಾತ್ರ ಕರೆದಿದ್ದು. ನಮಸ್ತೆ ಮೇಡಮ್. ನೀವೇನಾ ಹಾರಿಕಾ? ಎಸ್ ಮೇಡಮ್. ಕೂತ್ಕೊಳ್ಳಿ. ನಿಮ್ ಗಂಡನಿಂದ ನೀವ್ಯಾಕೆ ವಿಚ್ಛೇದನ ಕೇಳ್ತಿದ್ದೀರಾ? ನನ್ನ ಹಸ್ಬೆಂಡ್, ಅವನ ಫ್ಯಾಮಿಲಿ ನನ್ನ ಮೆಂಟಲಿ ಫಿಸಿಕಲಿ ಹ್ಯಾರಾಸ್ ಮಾಡ್ತಿದ್ದಾರೆ ಮೇಡಮ್. ನಾನು ತುಂಬಾ ಸಹಿಸ್ಕೊಂಡೆ. ಇನ್ನು ಅವನ ಜೊತೆ, ಅವನ ಫ್ಯಾಮಿಲಿ ಜೊತೆ ನಾನು ಇರಕ್ಕಾಗಲ್ಲ ಮೇಡಮ್. ಈ ನಡುವೆ ನಿಮ್ ಹಸ್ಬೆಂಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ದಾರೆ ಅಂತ ನೋಟಿಸ್ ಅಲ್ಲಿದೆ. ಅದಕ್ಕೂ ನಾನೇ ಕಾರಣ ಅಂತ ನನಗೆ ದಿನ ಟಾರ್ಚರ್ ಕೊಡ್ತಿದ್ದಾರೆ ಮೇಡಮ್. ಮೇಡಮ್, ನೀವಿಲ್ಲೇ ಕೂತ್ಕೊಳ್ಳಿ. ಒಳಗಡೆ ಮಾತಾಡೋದನ್ನ ನೀವು ಕೇಳಿಸ್ಕೋಬಾರ್ದು. ನಿಮ್ ಗಂಡಂಗೆ ಕಾಲಿಲ್ತಿರೋ ಸಮಯದಲ್ಲಿ ಬಿಟ್ಟು ಹೋಗ್ಬೇಕು ಅಂದ್ಕೊಳ್ಳೋದು ಕರೆಕ್ಟಾ? ಕರೆಕ್ಟ್ ಅಲ್ಲ ಅಂತ ಗೊತ್ತು ಮೇಡಮ್, ಆದ್ರೆ ಅವ್ರು ಸರಿ ಇಲ್ಲ. ಅವ್ರು ಎಲ್ಲರೂ ಕೋಪನ ನನ್ನ ಮೇಲೆ ತೋರಿಸ್ತಿದ್ದಾರೆ, ನನಗೆ ಹಿಂಸೆ ಮಾಡ್ತಿದ್ದಾರೆ, ದಿನ ಅವಮಾನ ಮಾಡ್ತಾರೆ, ಹೊಡಿತಿದ್ದಾರೆ ಮೇಡಮ್. ನಮ್ಮಮ್ಮಂಗೂ ಕೂಡ ಹೊಡೆದು ಅವಮಾನ ಮಾಡಿದ್ದಾರೆ. ಅಂಥವ್ರ ಜೊತೆ ನಾನು ಒಟ್ಟಿಗೆ ಪಳಕ್ಕಾಗಲ್ಲ. ಒಂದ್ಸಲ ರೀಥಿಂಕ್ ಮಾಡಿ ಹೇಳು. ಬಿಟ್ಟೋಗೋದು ಒಳ್ಳೇದಲ್ಲ ಅನ್ಸುತ್ತೆ. ನೀವು ಕೂಡ ನನ್ನ ಬಗ್ಗೆ ಯೋಚನೆ ಮಾಡಿ ಮೇಡಮ್. ನನಗಿನ್ನೂ ಚಿಕ್ಕ ವಯಸ್ಸು, ತುಂಬಾ ಆಸೆ ಇಟ್ಕೊಂಡು ಮದುವೆ ಮಾಡ್ಕೊಂಡಿದ್ದೀನಿ. ನಮ್ಮ ಮದುವೆ ಆಗಿ 2 ಇಯರ್ಸ್ ಕೂಡ ಆಗಿಲ್ಲ. ಲೈಫ್ ಲಾಂಗ್ ಎಲ್ಲ ಆಸೆಗಳನ್ನ, ಕನ್ಸುಗಳನ್ನ ಸಾಯಿಸ್ಕೊಂಡು ಅಂಥವನ್ಗೆ ಸೇವೆ ಮಾಡಿಕೊಂಡು ನನ್ನ ಲೈಫ್ನ ವೇಸ್ಟ್ ಮಾಡ್ಕೊಳಕ್ ಇಷ್ಟ ಇಲ್ಲ. ನನಗೆ ವಿಚ್ಛೇದನ ಕೊಟ್ಟು ಜೀವನಾಂಶ ಕೊಡ್ಸಿದ್ರೆ ನನ್ನ ಲೈಫ್ ನಾನು ನೋಡ್ಕೋತೀನಿ. ಮತ್ತೆ ಪ್ರೇಮ ವಿವಾಹ ಅಂತ ನೋಟಿಸಲ್ಲಿದೆ. ಹೌದು ಮೇಡಮ್, ಆದ್ರೆ ಈಗ ನನ್ನ ಗಂಡನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಅಧಿಕಾರ, ಅಹಂಕಾರ ಬಿಟ್ರೆ ಬೇರೆ ಏನೂ ಇಲ್ಲ. ನನ್ನ ಒಬ್ಳು ಗುಲಾಮ್ಳ ತರ ನೋಡ್ತಿದ್ದಾರೆ. ನೀವೇ ಹೇಳಿ, ಬೆಲೆ ಗೌರವ ಇಲ್ಲದೆ ಇರೋ ಕಡೆ ಒಂದ್ ಹೆಣ್ಮಗು ಹೇಗ್ ಬದುಕ್ತಾಳೆ? ಸೊ ನಿಮಗೆ ಕಂಪಲ್ಸರಿ ಡಿವೋರ್ಸ್ ಬೇಕು ಅಂತೀರಾ? ಎಸ್ ಮೇಡಮ್, ನನಗೆ ನನ್ನ ಗಂಡ ಬೇಡ, ವಿಚ್ಛೇದನನೇ ಬೇಕು. ಓಕೆ, ನೀವಿನ್ ಹೋಗ್ಬೋದು. ಥ್ಯಾಂಕ್ಸ್ ಮೇಡಮ್. ಏನಾಯ್ತು ಬೇಬಿ? ಎಲ್ಲ ನೀನು ಹೇಳ್ದಂಗೆ ಹೇಳಿದ್ದೀನಿ ಮಮ್ಮಿ. ಡಿವೋರ್ಸ್ ಬೇಕು ಅಂತಾನೆ ಹೇಳಿದ್ದೀನಿ. ನೀವು ಹೋಗಿ ಸರ್. ನೀವಿರಿ ಮೇಡಮ್, ನಾನು ಕರ್ಕೊಂಡು ಹೋಗ್ತೀನಿ. ನಮಸ್ತೆ ಮೇಡಮ್. ನೀವು ಅಖಿಲ್ ರೈಟ್? ಹೌದು ಮೇಡಮ್. ನಿಮ್ಮ ವೈಫ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಾಲೇಜ್ ದಿನದಿಂದನೂ ಹಾರಿಕನ ಇಷ್ಟಪಟ್ಟಿದ್ದೆ ಮೇಡಮ್. ಅವಳನ್ನ ಪ್ರೀತಿಸಿ ದೊಡ್ಡವ್ರನ್ನ ಒಪ್ಪಿಸಿ ಮದುವೆ ಆದೆ. ಅವಳಂದ್ರೆ ನನಗೆ ತುಂಬ ಇಷ್ಟ. ಈಗಲೂ ಕೂಡ ನಿಮ್ಮ ವೈಫ್ ಮೇಲೆ ಪ್ರೀತಿ ಇದೆಯಾ? ನೀವು ಬಾಯ್ ಬಿಟ್ಟು ಹೇಳಬೇಕು. ಲವ್ ಫೇಲ್ಯೂರ್ ಅಂದರೆ ಇಬ್ಬರು ಲವರ್ಸ್ ಬಿಟ್ಟು ಹೋಗೋದು ಮೇಡಮ್. ಪ್ರೀತಿಸಿ ಮದುವೆ ಆಗಿ ಗಂಡ ಹೆಂಡತಿ ಇಬ್ಬರು ದೂರ ಆಗೋದು ಲವ್ ಫೇಲ್ಯೂರೇ. ಅಂದರೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತಾನೆ. ನೀವು ಸ್ಟ್ರೈಟ್ ಆಗಿ ಆನ್ಸರ್ ಹೇಳಬೇಕು. ಈಗಲೂ ನೀವು ನಿಮ್ಮ ವೈಫ್ನ ಪ್ರೀತಿಸ್ತೀರಾ? ಪ್ರೀತಿಸ್ತಿದ್ದೀನಿ ಮೇಡಮ್. ನಿಮ್ಗೆ ಅವ್ರು ಬೇಕು ಅಂತ ಅನಿಸ್ತಿದೆಯಾ? ಆ ಹುಡುಗಿ ಜೊತೆ ಬದುಕಬೇಕು ಅಂತ ಅನ್ಕೋತಿದ್ದೀರಾ? ಆದ್ರೆ ನೀವು ಆ ಹುಡುಗಿಗೆ ಮೆಂಟಲಿ ಫಿಸಿಕಲಿ ಟಾರ್ಚರ್ ಮಾಡ್ತಿದ್ದೀರಾ ಅಂತ ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ.
ನಿಮ್ ಜೊತೆ ನಿಮ್ ಫ್ಯಾಮಿಲಿ ಜೊತೆ ಬಾಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ನೀವ್ ಅವ್ರಿಗೆ ಬೇಡ ಅಂತ ವಿಚ್ಛೇದನ ಬೇಕು ಅಂತ ಕೇಳ್ತಿದ್ದಾರೆ. ನೀವೇನ್ ಹೇಳ್ತೀರಾ? ಗಂಡ ಅಂದರೆ ಎಲ್ಲನೂ ಸಹಿಸ್ಕೊಳ್ಳೋನಲ್ಲ ಮೇಡಮ್. ನಾನು ತುಂಬ ಸಲ ಅವಳನ್ನ ಸಹಿಸ್ಕೊಂಡಿದ್ದೀನಿ. ಹೆಂಡತಿ ಅಂದರೆ ಜವಾಬ್ದಾರಿಯಿಂದ ಇರಬೇಕಲ್ವಾ. ಹಾರಿಕೆ ಯಾವತ್ತೂ ಜವಾಬ್ದಾರಿಯಿಂದಿಲ್ಲ. ಆದರೆ ನನಗೆ ಅವಳ ಮೇಲೆ ಪ್ರೀತಿ ಇದೆ. ಆ ಹುಡುಗಿಗೆ ನೀವು ಯಾವಾಗ್ಲಾದ್ರೂ ಹೊಡೆದಿದ್ದೀರಾ? ಹೊಡೆದಿದ್ದೀನಿ ಮೇಡಮ್. ತುಂಬ ಸಲ ಬೈದು ಇದ್ದೀನಿ. ಆದರೆ ಅದು ಕೋಪದಿಂದಲ್ಲ, ಅವಳ ಆಚಾರ ಬದಲಾಯಿಸ್ಕೋತಾಳೋ ಅನ್ನೋ ಪ್ರೀತಿಯಿಂದ. ಓಕೆ ಮಿಸ್ಟರ್ ಅಖಿಲ್, ನೀವು ವೇಟ್ ಮಾಡಿ. ಮೇಡಮ್, ಎಲ್ರನ್ನೂ ಬರಕ್ ಹೇಳು. ಓಕೆ ಮೇಡಮ್. ಸರ್, ಜಡ್ಜ್ ನಿಮ್ಮೆಲ್ಲರನ್ನು ಕರೀತಿದ್ದಾರೆ. ನಮಸ್ಕಾರ. ಕೂತ್ಕೊಳ್ಳಿ. ನಿಮ್ಮಿಬ್ರು ವರ್ಷನ್ಸು ನಾನು ಕೇಳ್ದೆ. ಅವ್ರು ಹೇಳಿದ ಪ್ರಕಾರ ನೋಡಿದ್ರೆ ಅಖಿಲ್ ಕಡೆ ಜಾಸ್ತಿ ತಪ್ಪುಗಳು ಕಾಣಿಸ್ತಿದೆ. ಅಂಥವನ್ ಜೊತೆ ಹಾರಿಕಾ ಜೊತೆಯಾಗಿ ಬಾಳೋದು ಕಷ್ಟ ಅಂತ ನಾನು ಕೂಡ ನಂಬ್ತೀನಿ. ನಮ್ಮ ಅಖಿಲ್ ತಪ್ಪೇನೂ ಇಲ್ಲ ಮೇಡಮ್. ಅವನಿಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ. ಕೋಪದಿಂದಲೇ ಎಲ್ಲಾ ಸಮಸ್ಯೆಗಳು ಬರೋದು ಮಿಸ್ಟರ್. ಹಾರಿಕಾ ಇಂದಲೇ ನಮ್ಮ ಅಖಿಲ್ಗೆ ಆಕ್ಸಿಡೆಂಟ್ ಆಗಿ 2 ಕಾಲು ಹೋಗಿದ್ದು ಮೇಡಮ್. ಆಫ್ಕೋರ್ಸ್ ಹೆಂಡತಿನ ಕಾಪಾಡ್ಕೊಳ್ಳೋದು ಗಂಡನ್ ರೆಸ್ಪಾನ್ಸಿಬಿಲಿಟಿ. ಕಾಲ್ ಕಳ್ಕೊಂಡಿರೋ ಗಂಡನ ನೋಡ್ಕೊಳ್ಳೋದು ಕೂಡ ಹೆಂಡತಿ ಜವಾಬ್ದಾರಿ ಅಲ್ವಾ ಮೇಡಮ್? ಎಷ್ಟ್ ದಿನ ಅಂತ ನೋಡ್ಕೋಬೇಕು? ನನ್ ಮಗಳು ಜೀವನ ಪೂರ್ತಿ ಆ ಕಾಲ್ ಮುರ್ದೋನ್ ಜೊತೆ ಇರ್ಬೇಕಾ? ಚಿಕ್ಕ ವಯಸ್ಸಿಗೆ ಅವಳ ಜೀವನ ಹಾಳಾಗ್ಬೇಕಾ? ಅಕ್ಕಲ್ಗೆ ಕಾಲ್ ಬರುತ್ತೆ ಮೇಡಮ್. ಆದಷ್ಟು ಬೇಗ ನಡೀತಾನೆ. ಡಾಕ್ಟರ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅಂದ್ರೆ ಎಷ್ಟು ವರ್ಷ ಆದ್ಮೇಲೆ ಬರುತ್ತೆ? 50 ವರ್ಷ ಸಾಕಾ? ನೀವ್ ಸುಮ್ನಿರಿ. ಅವನಿಗೆ ಯಾವಾಗ ಕಾಲ್ ಬಂದು ಎದ್ದು ನಡೀತಾನೋ ಗೊತ್ತಿಲ್ಲ. ಅಲ್ಲಿವರೆಗೂ ನನ್ನ ಮಗಳ ಲೈಫ್ ಹೀಗೆ ಡಿಸ್ಟರ್ಬ್ ಆಗಿರ್ಬೇಕಾ? ಅದೇ ಪರಿಸ್ಥಿತಿ ನಿಮ್ ಮಗಳಿಗೆ ಬಂದಿದ್ರೆ ಅಖಿಲ್ ನಾವು ನೋಡ್ಕೋತಿದ್ವಿ ತಾನೆ? ಹೇಳ್ರಿ. ಹಾರಿಕಾಗೆ ನೀವೆಲ್ರೂ ಮೆಂಟಲಿ ಫಿಸಿಕಲಿ ಹ್ಯಾರಾಸ್ ಮಾಡ್ತೀರಂತೆ, ಅದು ನಿಜಾನಾ? ಹಾಗೇನಿಲ್ಲ ಮೇಡಮ್. ಹಾರಿಕನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೋತಿದೀವಿ. ಹೊಡೆದು ಬಡ್ದು ನೋಡ್ಕೋತಿದ್ದೀರಾ? ಯಾಕೆ ಸುಳ್ಳು ಹೇಳ್ತಿದ್ದೀರಾ ಮೇಡಮ್? ಇವರು ನನಗ್ ಕೂಡ ಹೊಡೆದ್ರು ಮೇಡಮ್. ಈ ವಸುನೇ ನನಗೆ ಹೊಡೆದಿದ್ದು. ನೀವು ಬಾಯಿಗೆ ಬಂದಂಗೆ ಮಾತಾಡಿದ್ದಕ್ಕೇನೆ ಹೊಸೋರು ನಿಮ್ಮ ಮೇಲೆ ಕೈ ಮಾಡಿದ್ದು. ದೊಡ್ಡವರು ಒಂದ್ ಮಾತು ಹೇಳಿದ್ರೆ ತಪ್ಪೇನಿದೆ? ಅಷ್ಟು ತಾಳ್ಮೆ ಇಲ್ವಾ? ಎಲ್ರ ಮೇಲೂ ಕೈ ಬಾಯಿ ಎತ್ಬಿಡ್ತೀರಾ? ಮಗನ್ ಸಮಾನವಾಗಿರೋದ್ನ ವಿಕಲಾಂಗ ಅಂತ ಅವಮಾನ ಮಾಡೋದು ಸರಿನಾ ಮೇಡಮ್? ಚಿಕ್ಕ ಮಕ್ಕಳು ತಪ್ಪು ಮಾಡಿದ್ರೆ ದೊಡ್ಡವರು ಬೈತಾರೆ, ಆಗಾಗ ಹೊಡಿತಾರೆ. ಆ ಥರ ನಾನು ಹಾರಿಕಾಗೆ ಹೊಡ್ತಿದ್ದು ನಿಜಾನೇ, ಆದ್ರೆ ಕೋಪದಿಂದಲ್ಲ, ನೋವಿನಿಂದ, ಜವಾಬ್ದಾರಿಯಿಂದ. ಸಾಯೋ ತರ ಹೊಡೆದು ಎಷ್ಟು ಕಥೆಗಳು ಬೇಕಾದ್ರೂ ಹೇಳ್ತಾರೆ. ಇವರು ಕವರಿಂಗ್ ಮಾಡ್ತಿದ್ದಾರೆ ಮೇಡಮ್. ಇವರಂತ ಕನ್ನಿಂಗ್ ಮನುಷ್ಯರು ಬೇರೆ ಯಾರೂ ಇಲ್ಲ. ಯಾರೀ ಕನಿಂಗ್ ಮನುಷ್ಯರು? ಮಗಳ ಸಂಸಾರನ ಹಾಳು ಮಾಡ್ಬೇಕು ಅನ್ಕೊಂಡಿರೋ ನೀವಾ ನಾವ? ನನ್ ಮಗಳನ್ನ ಹೊಡಿತಿದ್ರು ನಾನ್ ನೋಡ್ಕೊಂಡ್ ಸುಮ್ನೆ ಇರ್ಬೇಕಾ? ನಾವೇನ್ ಬೇಕು ಅಂತ ಹೊಡಿಲಿಲ್ಲ. ಹಾರಿಕಾ ತಪ್ಪು ಮಾಡಿದ್ಲು, ತಪ್ಪು ಅಂತ ಹೇಳಿದ್ವಿ. ನೀವ್ ಯಾವ ತಪ್ಪು ಮಾಡಿಲ್ವಾ? ನೀವೆಲ್ಲ ಒಳ್ಳೆಯವರು, ನಾವು ಕೆಟ್ಟವ್ರಾ? ಪ್ಲೀಸ್ ಎಲ್ರೂ ಸೈಲೆಂಟ್ ಆಗಿರಿ. ಯಾರು ಆವೇಶ ಪಡಬೇಡಿ. ಸಾರಿ ಮೇಡಮ್. ಮತ್ತೆ ನನ್ನ ಮಗಳನ್ನ ಈ ಕಸಾಯಿ ಕುಟುಂಬಕ್ಕೆ ನಾನು ಕಳಿಸಲ್ಲ.
ನನ್ನ ಮಗಳಿಗೆ ಡಿವೋರ್ಸ್ ಕೊಡಿಸಿ ಜೀವನಾಂಶ ಕೊಡಿಸಿ ನಮ್ಮ ಜೀವನ ನಾವು ನೋಡ್ಕೋತೀವಿ. ಏನ್ರಿ ಜೀವನಾಂಶ? ನೀವೇ ವಿಚ್ಛೇದನ ಕೇಳಿ ಈಗ ಜೀವನಾಂಶ ಕೇಳ್ತಾ ಇದ್ದೀರಾ? ನಾವ್ ಯಾವ ವಿಚ್ಛೇದನೂ ಕೊಡಲ್ಲ, ಜೀವನಾಂಶನೂ ಕೊಡಲ್ಲ. ಹಾರಿಕನ್ನ ನಮ್ಮನೆ ಕಳ್ಸೆ ಮೇಡಮ್. ಹಾಗಾಗಲ್ಲ. ಸ್ವಲ್ಪ ಹೊತ್ತು ಎಲ್ರೂ ಸುಮ್ಮನೆ ಕೂತ್ಕೊಳ್ಳಿ. ಹಾರಿಕಾ ವಯಸ್ಸನ್ನು ದೃಷ್ಟಿಯಲ್ಲಿಟ್ಕೊಂಡು ಅವಳ ಜೀವನ ವ್ಯರ್ಥ ಆಗ್ಬಾರ್ದು ಅಂತ ಅನ್ಕೊಂಡ್ರೆ ಅವಳಿಗೆ ವಿಚ್ಛೇದನ ಅಗತ್ಯ ಅಂತ ಕೋರ್ಟ್ ಭಾವಿಸ್ತಾ ಇದೆ. ಹಾರಿಕಾ ಕೇಳಿರೋ ಥರ ನೀವವರಿಗೆ ವಿಚ್ಛೇದನದ ಜೊತೆ ಜೀವನ ನಡ್ಸಕ್ಕೋಸ್ಕರ ಜೀವನಾಂಶನೂ ಕೊಡ್ಬೇಕಾಗತ್ತೆ. ಆದರೆ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಕಾಲಿಲ್ದಿರೋ ಗಂಡನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೊಳ್ಳೋದು ಬಿಟ್ಟು ಹಾರಿಕಾ ಬೇರೆ ಆಗ್ತಿರೋದು ಸಮಂಜಸ ಅಲ್ಲ. ರಾಮ ಕಾಡಿಗೆ ಹೋದಾಗ ಗಂಡನ ಜೊತೆ ಸೀತೆ ಕೂಡ ಕಾಡಿಗೆ ಹೋಗಿರೋ ಸಂಸ್ಕೃತಿ ನಮ್ದು. ಗಂಡನ ಜೀವಕ್ಕೋಸ್ಕರ ಯಮನ್ ಜೊತೆ ಹೋರಾಡಿರೋ ಸಾವಿತ್ರಿ ಚರಿತ್ರೆ ನಮ್ದು. ಅವ್ರಿಗೆ ಕಾಲ್ ಬರುತ್ತೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಅವ್ರು ಎದ್ದು ನಡೆಯೋಕ್ಕೆ 1-2 ತಿಂಗಳು ಗಡುವು ಕೊಡ್ತೀನಿ. ಈ 1 ತಿಂಗಳು ಹಾರಿಕಾ ಅವ್ರ ಜೊತೆ ಒಟ್ಟಿಗೆ ಇರಬೇಕು. ಅಖಿಲ್ಗೆ ಕಾಲ್ ಬರೋ ಥರ ಹಾರಿಕಾ ಸೇವೆ ಮಾಡಬೇಕು. ಒಂದ್ ತಿಂಗಳಲ್ಲಿ ಅಖಿಲ್ ಎದ್ದು ನಡೆದ್ರೆ ವಿಚ್ಛೇದನದ ಪರಿಸ್ಥಿತಿನೇ ಇರಲ್ಲ. ಹಾಗಾಗದೇ ಇರೋ ಪಕ್ಷದಲ್ಲಿ ವಿಚ್ಛೇದನ ಮಂಜೂರಾಗುತ್ತೆ. ಅಖಿಲ್ ಪಾಲಿನ ಆಸ್ತಿ ಹಾರಿಕಾಗೆ ಜೀವನಾಂಶ ಆಗುತ್ತೆ. ಮತ್ತೆ 1 ತಿಂಗಳು ಯಾಕೆ ಮೇಡಮ್? ಈ 30 ದಿನದಲ್ಲಿ ನನ್ನ ಮಗಳು ಆ ಮನೆಯಲ್ಲಿ ನರಕ ಅನುಭವಿಸ್ಬೇಕಾ? ನಾನಾಗ್ಲೇ ಹೇಳ್ದೆ, ಸೀತೆ ಸಾವಿತ್ರಿ ಅಂತ ಪತಿವ್ರತೆಗಳು ಹುಟ್ಟಿರೋ ದೇಶ ನಮ್ದು. ಕಷ್ಟದಲ್ಲಿರೋ ಗಂಡನ್ ಬಿಡೋದು ಹೆಂಡತಿ ಧರ್ಮ ಅಲ್ಲ. ನಿಮಗ್ ತುಂಬಾ ದಿನ ಗಡುವು ಕೊಟ್ಟಿಲ್ಲ, 1 ತಿಂಗಳು ಮಾತ್ರ. ಅಖಿಲ್ನ ಹಾರಿಕಾ ಪ್ರೀತಿಯಿಂದ ನೋಡ್ಕೋಬೇಕು, ಸೇವೆ ಮಾಡ್ಬೇಕು. ಅಖಿಲ್ ಎದ್ದು ನಡೆಯಕ್ಕೆ ಸಹಕರಿಸ್ಬೇಕು. ಅಲ್ಲಿಗೂ ಅವ್ರಿಗೆ ಕಾಲ್ ಬರ್ಲಿಲ್ಲ ಅಂದ್ರೆ ನಿಮಗ್ ವಿಚ್ಛೇದನ ಸಿಗುತ್ತೆ, ಜೀವನಾಂಶನೂ ಸಿಗುತ್ತೆ. ಮತ್ತೊಂದು ವಿಷಯ, ಈ 1 ತಿಂಗಳು ಹಾರಿಕಾ ಅಖಿಲ್ನ ನೋಡ್ಕೊಳ್ದೇ ಇದ್ರು, ಪ್ರೀತಿಯಿಂದ ನೋಡ್ಕೊಳ್ದೇ ಇದ್ರು ವಿಚ್ಛೇದನ ಮಾತ್ರ ಸಿಗುತ್ತೆ, ಜೀವನಾಂಶ ಸಿಗಲ್ಲ. ತೀರ್ಪನ್ನ 1 ತಿಂಗಳ ಕಾಲ ರಿಸರ್ವ್ ಮಾಡಿ ಈಗ ನಿಮ್ಗೆ ರಿಲೀವ್ ಕೊಡ್ತಿದ್ದೀನಿ. 1 ಮಂತ್ ಆದ್ಮೇಲೆ ಮತ್ತೆ ಬನ್ನಿ. ದಿಸ್ ಕೋರ್ಟ್ ಇಸ್ ಅಡ್ಜರ್ನ್ಡ್. ಏನ್ ಸಿಸ್ಟರ್ ಹೀಗಾಗೋಯ್ತು? ಈಗೇನ್ ಮಾಡೋದು? ಮಾಡಕ್ ಇನ್ನೇನಿದೆ, ಇಷ್ಟು ದಿನ ಸಹಿಸ್ಕೊಂಡಿದೀವಿ, ಇನ್ನು 1 ತಿಂಗಳು ಸಹಿಸ್ಕೊಳ್ಳೋಣ. ನೋಡೆ, ಇನ್ 1 ತಿಂಗಳು ನೀನ್ ಅಖಿಲ್ನ ಪ್ರೀತಿಯಿಂದ ನೋಡ್ಕೋಬೇಕಂತೆ. ಇಲ್ಲ ಅಂದ್ರೆ ವಿಚ್ಛೇದನ ಮಾತ್ರ ಸಿಗುತ್ತಂತೆ, ಜೀವನಾಂಶ ಸಿಗಲ್ವಂತೆ. ಸರಿ, ನಡೀರಿ, ಮನೆಗೆ ಹೋಗೋಣ. ನಡೀರಿ. ಇರೋದ್ರಲ್ಲಿ ಸ್ವಲ್ಪ ಬೆಟರ್. ಜಡ್ಜ್ ಅವರು ಒಳ್ಳೆ ತೀರ್ಪೆ ಕೊಟ್ಟಿದ್ದಾರೆ. ಹೌದು ರೀ, ನಮ್ಗೆ 1 ತಿಂಗಳು ಟೈಮ್ ಇದೆ. ಅಖಿಲ್, ನೀನು ತುಂಬಾ ಅದೃಷ್ಟವಂತ. ಇಲ್ಲ ಅದಕ್ಕೆ ಜಡ್ಜ್ ಅವರು ಸುಮ್ಮನೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 1 ತಿಂಗಳಾದ್ಮೇಲೂ ಇದೇ ನಡೆಯೋದು. ಹಾಗೆಲ್ಲ ಮಾತಾಡಬೇಡ ಅಖಿಲ್, ಬಿ ಪಾಸಿಟಿವ್. ನೀವಿಲ್ಲೇ ವೇಟ್ ಮಾಡಿ, ನಾನು ಇವರು ಈಗಲೇ ಬರ್ತೀವಿ.
ತುಂಬಾ ಥ್ಯಾಂಕ್ಸ್ ಮೇಡಮ್. ನಮ್ ಫೇವರ್ ಆಗಿ ಜಡ್ಜ್ಮೆಂಟ್ ಕೊಟ್ಟು ದೊಡ್ಡ ಹೆಲ್ಪ್ ಮಾಡಿದೀರಾ. ನಿಮ್ಗೋಸ್ಕರ ಇಂಡಿಯನ್ ಪೀನಲ್ ಕೋರ್ಟ್ನ ಪಕ್ಕಕ್ಕಿಟ್ಟು ಮನಸ್ಸಾಕ್ಷಿಯಾಗಿ ತೀರ್ಪು ಕೊಟ್ಟಿದ್ದೀನಿ ವಸು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ ತಮ್ಮನಾದ್ನಿನ ಹೇಗಾದ್ರೂ ಒಂದ್ ಮಾಡ್ಬೇಕು ಅಂತ ವಸು ನಂಗೆ ರಿಕ್ವೆಸ್ಟ್ ಮಾಡಿದ್ರು ಅಭಿ. ಓರ್ಗಿತ್ಯರಿಂದ ದೂರ ಇರ್ಬೇಕು ಅಂತ ಗಂಡನ ಬಂಧುಗಳಿಂದ ದೂರ ಮಾಡೋ ಹೆಣ್ಮಕ್ಳನ್ನ ನೋಡಿದೇನೆ ಹೊರತು ಫಸ್ಟ್ ಟೈಮ್ ಫ್ಯಾಮಿಲಿಯವರೆಲ್ಲ ಜೊತೆಗಿರ್ಬೇಕು ಅನ್ನೋ ವಸುನ ನೋಡ್ದೆ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಓಕೆ ಮೇಡಮ್. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಲೆಟ್ಸ್ ಹೋಪ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಜಡ್ಜ್ ಅವರು ತುಂಬಾ ಒಳ್ಳೆಯವರು ಅಲ್ವೇನ್ರಿ? ನಾನು ರಿಕ್ವೆಸ್ಟ್ ಮಾಡಿದ ತಕ್ಷಣ ನಮಗ್ ಫೇವರ್ ಮಾಡಿದ್ರು. ನಮಗೆ 1 ತಿಂಗಳು ಟೈಮ್ ಇದೆ ಹೊಸವ್ರೆ. ಈ 1 ತಿಂಗಳಲ್ಲಿ ಹಾರಿಕಾಲಿ ಚೇಂಜ್ ಬರುತ್ತೆ ಅಂತೀರಾ? ಬರ್ಬೇಕು ರೀ. ಅಖಿಲ್ ಹಾರಿಕಾ ಒಟ್ಟಿಗೆ ಇರ್ಬೇಕು. ನಮ್ ಕುಟುಂಬ ಒಡಿಬಾರ್ದು. ಈ 1 ತಿಂಗಳಲ್ಲಿ ಏನೋ ಒಂದ್ ಮಾಡಿ ಹಾರಿಕಾ ನಮ್ ಜೊತೆ ಇರೋ ಥರ ಮಾಡೋಣ. ಹಾರಿಕಾ ಕೇಳಿದ್ರು ಕೂಡ ಅವರಮ್ಮ ಕೇಳಲ್ಲ ಅನ್ಸುತ್ತೆ. ಒಂದು ಸಲ ಹಾರಿಕಾ ನಮ್ಮ ಮಾತು ಕೇಳಿದ್ರೆ ಸಾಕು. ಅವರಮ್ಮನ ವಿಷಯನ ನಾನ್ ನೋಡ್ಕೋತೀನಿ. ಥ್ಯಾಂಕ್ ಯು ಹೊಸವ್ರೆ. ಹಾರಿಕಾಗೋಸ್ಕರ ಅಖಿಲ್ಗೋಸ್ಕರ ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಾ. ಹಾಗೇನೂ ಇಲ್ಲ ರೀ. ಹೋಗೋಣ ನಡೀರಿ. ಇವತ್ತೇ ವಿಚ್ಛೇದನ ಜೀವನಾಂಶ ಸಿಗುತ್ತೆ ಅನ್ಕೊಂಡ್ರೆ ಇನ್ನು 1 ತಿಂಗಳು ಕಾಯ್ಬೇಕಾ ಸಿಸ್ಸು? ಈ 1 ತಿಂಗಳು ಅದು ಹೇಗೋ ಅವಳನ್ನ ಸಹಿಸ್ಕೋತೀನಿ. ಆಮೇಲೆ 1 ಕ್ಷಣನೂ ಅವಳನ್ನ ಮನೇಲಿರೋದಕ್ಕೆ ಬಿಡಲ್ಲ. 1 ತಿಂಗಳಾದ್ಮೇಲೆ ತಕ್ಷಣ ಜೀವನಾಂಶ ತಗೊಂಡು ಹೋಗೋಣ ಮಮ್ಮಿ. 1 ಮಿನಿಟ್ ಕೂಡ ಇಲ್ಲಿರೋದು ಬೇಡ. ಹಾರಿಕಾ ಇರೋ ಈ 1 ತಿಂಗಳು ಪ್ರತಿ ಕ್ಷಣ ಪ್ರತಿ ನಿಮಿಷ ನಮಗೆ ಇಂಪಾರ್ಟೆಂಟ್ ಅಖಿಲ್. ಅವಳನ್ನ ಬದಲಾಯಿಸಲೇಬೇಕು. ಅವ್ರು ಏನ್ ಹೇಳಿದ್ರು ಏನ್ ಮಾಡಿದ್ರು ಈ 1 ತಿಂಗಳು ನೀನ್ ಬದಲಾಗಬಾರ್ದು. ನೀನ್ ಹೀಗೆ ಇರು. ಅತ್ತಿಗೆ ಹಾರಿಕಾ ಯಾವತ್ತೂ ಬದಲಾಗಲ್ಲ. ಈ 1 ತಿಂಗಳು ಕೂಡ ವೇಸ್ಟ್. ಹೌದು ಸಿಸ್ಟರ್, 1 ತಿಂಗಳು ಅವ್ರಿಗೆ ವೇಸ್ಟ್ ಆಗ್ಬೇಕು. ಜೀವನಾಂಶ ತಗೊಂಡು ನಾವು ಹೊರಗಡೆ ಹೋಗ್ಬೇಕು. ಜೀವನಾಂಶ ಕೊಡೋದಕ್ಕೋ ವಿಚ್ಛೇದನ ಕೊಡೋದಕ್ಕೋ ಈ 1 ತಿಂಗಳು ಟೈಮ್ ತಗೊಂಡಿಲ್ಲ ಅಖಿಲ್. ನಿಮ್ಮನ್ನ ಸೇರಿಸೋದೇ ನಮ್ಮ ಪ್ರಯತ್ನ. ಆ ದೇವ್ರೆ ಇಳಿದು ಬಂದ್ರು ಅಷ್ಟೇ. ನನ್ನನ್ನ ಅಖಿಲ್ನ ಸೇರ್ಸಕ್ಕಾಗಲ್ಲ. ಕಷ್ಟ ಅಣ್ಣ. ನಾವು ಸೇರೋದು ತುಂಬಾ ಕಷ್ಟ. ಒಡೆದೋಗಿರೋ ಮನ್ಸು ಮತ್ತೆ ಸರಿ ಹೋಗಲ್ಲ. ಮನ್ಸಿದ್ರೆ ಮಾರ್ಗ ಇರುತ್ತೆ ಅಖಿಲ್. ಮನ್ಸೇ ಇಲ್ದಿರೋ ವ್ಯಕ್ತಿ ಜೊತೆ ಹೇಗತ್ಗೆ ಒಟ್ಟಿಗೆ ಇರೋದು? ನಾವು ಹಾರಿಕನ ಬದಲಾಯಿಸ್ತೀವಿ ಕಣೋ. ನೀನ್ ನೆಮ್ಮದಿಯಾಗಿರು. ಅವ್ರನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡಬಾರ್ದು ಬೇಬಿ. ಈ 1 ತಿಂಗಳು ಅವ್ರಿಗೆ ಚಿತ್ರಹಿಂಸೆ ಕೊಡ್ಬೇಕು. ಪ್ರತಿ ದಿನ ಪ್ರತಿ ಕ್ಷಣ ಅವರು ನರಕ ಅನುಭವಿಸ್ಬೇಕು. 1 ತಿಂಗಳಲ್ಲ 10 ದಿನ ಕೂಡ ನಮ್ಮನ್ನ ಸಹಿಸ್ಕೊಳಕ್ ಆಗದೆ ಇರೋ ಸ್ಥಿತಿಗೆ ಕರ್ಕೊಂಡ್ಬರ್ಬೇಕು. ಕರೆಕ್ಟಾಗಿ ಹೇಳಿದ್ರಿ ಸಿಸ್ಟರ್. ಹಾಗೆ ಟಾರ್ಚರ್ ಕೊಡದೇ ಇದ್ರೆ ಬೇಗ ವಿಚ್ಛೇದನ ಜೀವನಾಂಶ ಸಿಗಲ್ಲ. ನಾವು ನೋಡ್ಕೋತೀವಿ. ನೀನ್ ತಿರುಗಿ ಬೀಳು ಹಾರಿಕಾ. ಈ ಹಾರಿಕಾ ಏನು ಅಂತ ಅವ್ರಿಗೆ ತೋರಿಸ್ತೀನಿ. ನಡಿ ಮಮ್ಮಿ, ನಡಿ ಆಂಟಿ.
ಲೇಡೀಸ್ ಅಂಡ್ ಜೆಂಟಲ್ಮನ್, ಮೇ ಐ ಹ್ಯಾವ್ ಯುವರ್ ಕೈಂಡ್ ಅಟೆನ್ಷನ್ ಪ್ಲೀಸ್? ಈ ಹಾರಿಕಾ ಹೇಳೋದನ್ನ ಎಲ್ರೂ ಕೇರ್ಫುಲ್ ಆಗಿ ಕೇಳಿ. ಕೇವಲ 1 ತಿಂಗಳು ಮಾತ್ರ ನಾವ್ ಈ ಮನೇಲಿ ಇರ್ತೀವಿ. ಅದಾದ್ಮೇಲೆ ವೆಕೆಟ್ ಮಾಡ್ತೀವಿ. ಈ 1 ತಿಂಗಳು ಮಾತ್ರ ನಮ್ಗೆ ಈ ಹೌಸ್ ಗೆಸ್ಟ್ ಹೌಸ್ ಆಗಿರುತ್ತೆ. ನಾವು ನಾನ್ ಪೇಯ್ಡ್ ಗೆಸ್ಟ್ಗಳು, ಅಂದ್ರೆ ಯಾವುದೇ ದುಡ್ಡು ಪೇ ಮಾಡದೇ ಇರೋ VVIPಗಳಿರೋ ತರ.